ಇದೇ ನೋಡಿ ಸ್ನೇಹಿತರೆ, ನಮ್ಮ ಅಭಿನೇತ್ರಿ, ರಂಗಭೂಮಿ ಕಲಾವಿದೆ, ಸಮಾಜ ಸೇವಕರ್ತೆ ಹಾಗೂ ರಾಜಕಾರಣಿಯಾದ ಮತ್ತು ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಮುಖಾಂತರ ಒಂದು ಛಾಪು ಮೂಡಿಸ್ತಾ ಇರೋದು ಅಂದ್ರೆ ಅದೇ ನಮ್ಮ ಹಾಸ್ಯ ಕಲಾವಿದೆಯಾದ ಉಮಾಶ್ರೀ ಮೇಡಮ್ ಅವರ ಮನೆ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಮಾರೇನಹಳ್ಳಿ ಸಿಗ್ನಲ್ ರಾಘವೇಂದ್ರ ಸ್ವಾಮಿ ಮಠ. ನಾವೇನಾದರೂ ಬನಶಂಕರಿ ಸೈಡಿಂದ ಸಿಲ್ಕ್ ಬೋರ್ಡ್ಗೆ ಹೋಗೋ ರಸ್ತೆಯಲ್ಲಿ ನಮಗೆ ಈ ಸ್ಥಳ ಸಿಗುತ್ತೆ. ಇದು ಮಾರೇನಹಳ್ಳಿ ಸಿಗ್ನಲ್ ಅಂತ ಕರಿತೀವಿ. ರಾಘವೇಂದ್ರ ಸ್ವಾಮಿ ಮಠ ಅಂತಂತ ಹೇಳಿದ್ರು ಇಲ್ಲಿ ಸ್ಟಾಪ್ ಕೊಡ್ತಾರೆ. ಈ ಸಿಗ್ನಲಲ್ಲಿ ನಾವು ಹಿಂಗೆ ನೇರವಾಗಿ ಹೋಯ್ತು ಅಂದರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಸಿಲ್ಕ್ ಬೋರ್ಡ್ಗೆ ಹೋಗೋ ರಸ್ತೆ ಇದು. ಇಲ್ಲಿಂದ ನೇರವಾಗಿ ಹೋಯ್ತು ಅಂದರೆ ನಾವು ಇಲ್ಲಿಂದ ಜಯನಗರ 4th ಬ್ಲಾಕ್ಗೆ ಹೋಗೋ ರಸ್ತೆ ಇದು. ಅದೇ ಎಡಭಾಗದಲ್ಲಿ ಹೋಯ್ತು ಅಂದರೆ ಬನಶಂಕರಿಗೆ ಹೋಗೋ ರಸ್ತೆ. ಈಗ ನಾನು JP ನಗರ 2ನೇ ಹಂತದಿಂದ ನೇರವಾಗಿ ಬಂತು ಅಂದರೆ ಜಯನಗರ 4th ಬ್ಲಾಕ್ಗೆ ಹೋಗೋ ರಸ್ತೆಯಲ್ಲಿ ಇದ್ದೀನಿ. ಮಾರೇನಹಳ್ಳಿ ಸಿಗ್ನಲ್ಲು ಅಥವಾ ರಾಘವೇಂದ್ರ ಸ್ವಾಮಿ ಮಠ ಅನ್ನೋ ಸಿಗ್ನಲ್ ಇದು. ಇಲ್ಲಿಂದ ನಾವು ನೇರವಾಗಿ ಹೋಗಬೇಕು. ನಮ್ಗೆ ಇಲ್ಲಿ ಎಡಭಾಗದಲ್ಲಿ ಕಾಣಿಸುತ್ತೆ ಗುರು ರಾಘವೇಂದ್ರ ಸ್ವಾಮಿ ಅವರ ಮಠ ಇದು ಎಡಭಾಗದಲ್ಲಿ. ಇವತ್ತು ನಾನು ನಿಮಗೆ ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ನಮ್ಮ ಕನ್ನಡದ ಅತಿ ಹಿರಿಯರಾದ ಹಾಸ್ಯ ಕಲಾವಿದೆ ಅಂತಲೇ ಹೇಳ್ಬೋದು ಉಮಾಶ್ರೀ ಮೇಡಮ್ ಅವರ ಮನೆನ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಗುರು ರಾಘವೇಂದ್ರ ಸ್ವಾಮಿ ಮಠ ನೋಡ್ಬೋದು ನೀವು ಇಲ್ಲಿ. ಇಲ್ಲಿಂದ ನಾವಾಗಿ ನೇರವಾಗಿ ಹೋಗ್ಬೇಕು ಜಯನಗರ 4th ಬ್ಲಾಕು. ಬನ್ನಿ ಮೇಡಮ್ ಮಾಡಿರೋ ಒಂದು ಪುಟ್ನಂಜದ ಒಂದು ಸೀನ್ ನೋಡ್ಕೊಬರೋಣ. ಹೋಗಿದೆ ಯಾಕಿಂಗ ತಾಯಿ ನೀನು ಯಾವ ಧರ್ಮರಾಯ ಅಜ್ಜಿ ವಸಿ ನಿನ್ ನ್ಯಾಂಡ್ರಿಗೆ ಹೇಳು ಆತ್ರ ಪಟ್ಟು ಗೋತ್ರ ಕೆಡಿಸ್ಕೊಂಬದ್ ಬ್ಯಾಡ ಅಂತ. ಅಲ್ಲ ಕಣಮ್ಮ, ಯಂಗು ನಿನ್ನ ಮಗಳು ನಮ್ಮ ಮನೆಗೆ ಸ್ವಾಸಿ ಆಗ್ಬೋರೋಳು, ಹೌದು? ನೋಡಿದ್ರಲ್ಲ ಸ್ನೇಹಿತರೆ, ಪುಟ್ಟಂಜದಲ್ಲಿ ಮುದುಕಿ ವೇಷದಲ್ಲಿ ನಮ್ಮ ಉಮಾಶ್ರೀ ಮೇಡಮ್ ಅವರು. ನಾವು ಇಲ್ಲಿಂದ ನೇರವಾಗಿ ಹೋಗ್ತಾ ಇರಬೇಕು. ಇದು ಜಯನಗರ 4th ಬ್ಲಾಕ್ಗೆ ಹೋಗೋ ರಸ್ತೆ ಮಾರೇನಹಳ್ಳಿಯಿಂದ ರಾಘವೇಂದ್ರ ಸ್ವಾಮಿ ಮಠದಿಂದ. ನೋಡಿ ಇಲ್ಲಿ ಬಲಭಾಗದಲ್ಲೇ ಈ ರೋಡ್ನಲ್ಲೇ ನಮ್ಮ ಉಮಾಶ್ರೀ ಮೇಡಮ್ ಅವರು ಇರೋದು. ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ರೋಡ್ ಕಾಣುತ್ತಲ್ಲ, ಈ ರೋಡ್ನಲ್ಲೇ ಉಮಾಶ್ರೀ ಮೇಡಮ್ ಅವ್ರ ಮನೆ ಇರೋದು. ಮನೆ ತೋರಿಸ್ತೀನಿ. ಇಲ್ಲಿಂದ ಒಂದು 100 ಮೀಟರ್ಸ್ ಆಯ್ತು ಅಂದರೆ ಇಲ್ಲೊಂದು ಸರ್ಕಲ್ ಬರುತ್ತೆ. ಈ ಸರ್ಕಲಲ್ಲಿ ಬಲಭಾಗಕ್ಕೆ ತಗೋಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಕಾಣುತ್ತಲ್ಲ, ಇಲ್ಲಿ ನಾವು ಬಲಭಾಗಕ್ಕೆ ತಗೋಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು ಉಮಾಶ್ರೀ ಮೇಡಮ್ ಅವರು ರಂಗ ಕಲಾವಿದೆ ಆಗಿದ್ದರು. ಅದಾದಮೇಲೆ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿಬಿಟ್ಟು ಹೆಚ್ಚು ಮೂವಿಗಳನ್ನ ಕಾಮಿಡಿ ಆ್ಯಕ್ಟರಾಗಿ ಇದು ಮಾಡಿದ್ರು. ಅದಾದಮೇಲೆ ಸಮಾಜ ಸೇವಕಿಯಾಗಿ ನಂತರ ರಾಜಕಾರಣಿಯಾಗಿ ಈಗ ಹೊರಹೊಮ್ಮಿದ್ದಾರೆ. ಮತ್ತು ಇತ್ತೀಚಿನ ಇದರಲ್ಲಿ ಅವ್ರದ್ದು ಒಂದು ಮೂವಿ ಕಾಶಿನಾಥ್ ಸರ್ ಜೊತೆ ಮಾಡಿರುವ ಅನುಭವ ಮೂವಿ ಎಷ್ಟು ಫೇಮಸ್ ಆಯಿತು ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಅದಾದಮೇಲೆ ಹೆಚ್ಚು ಕಾಮಿಡಿ ಮುಖಾಂತರ ಬೆಳಕಿಗೆ ಬಂದರು. ಇಲ್ಲಿ ನಾವು 12th ಮೈನ್ 4th T ಬ್ಲಾಕ್. ಇಲ್ಲಿ ನಿಮ್ಗೆ ಕಾಣುತ್ತಲ್ಲ, ಇಲ್ಲಿ ಬೋರ್ಡ್ನ ಮುಚ್ಚಿದ್ದಾರೆ. 12ನೇ ಮೈನು 4th T ಬ್ಲಾಕಲ್ಲಿ. ಇಲ್ಲಿ ನಾವು ಬಲಕ್ಕೆ ತಗೋಬೇಕಾಗುತ್ತೆ. ಇಲ್ಲಿಂದ ಬಲಕ್ಕೆ ತಗೊಂಡು ಸ್ವಲ್ಪ ಮುಂದೆ ಬಂತಂದರೆ ಮತ್ತೆ ಇಲ್ಲಿ ಬಲಕ್ಕೆ ತಗೋಬೇಕಾಗುತ್ತೆ. ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ನೋಡ್ಬೋದು. ಅಂಗಡಿ ಪಕ್ಕ 3ನೇ ಮನೆಯೇ ನಮ್ಮ ಹಾಸ್ಯ ಕಲಾವಿದೆ ಆದ ಉಮಾಶ್ರೀ ಮೇಡಮ್ ಅವ್ರ ಮನೆ. ನೀವು ಇಲ್ಲಿ ಎಡಭಾಗದಲ್ಲಿ ಇದೆಯಲ್ಲ, ನೋಡಿ ಸ್ನೇಹಿತರೆ, ಇದೇ ನಮ್ಮ ಹಾಸ್ಯ ಕಲಾವಿದೆ ಆದ ಉಮಾಶ್ರೀ ಮೇಡಮ್ ಅವರ ಮನೆ. ಇಲ್ಲಿ ನಾವು ದೇವಸ್ಥಾನ ಆಪೋಸಿಟಲ್ಲೇ ನೋಡಿ ಸ್ನೇಹಿತರೆ, ಇದೇ ನಮ್ಮ ಹಾಸ್ಯ ಕಲಾವಿದೆ ಆದ ಉಮಾಶ್ರೀ ಮೇಡಮ್ ಅವರ ಮನೆ. ಅವರ ರಾಜ್ಕುಮಾರ್ ಜೊತೆ ಅನೇಕ ದಿಗ್ಗಜರು ನಟಗಳ ಜೊತೆ ನಟನೆ ಮಾಡಿದ್ದಾರೆ. ಅದಾದಮೇಲೆ ಆಸೆ ಇದರಿಂದ ಹೊರಹೊಮ್ಮಿದ್ದಾರೆ ಕೋತಿಗಳು ಮುಖಾಂತರ. ಮುನಿಯಮ್ಮನ ಪಾತ್ರ ಅದು ತುಂಬ ಇದಾಗಿದೆ. ಅವ್ರ ಕಾಮಿಡಿನೇ ನೋಡ್ಬೋದು. ಇತ್ತೀಚಿನ ಇದರಲ್ಲಿ ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಮಕ್ಕಳದಲ್ಲಿ ಪುಟ್ಟಕ್ಕನ ಪಾತ್ರನ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಹಾಸ್ಯ ಕಲಾವಿದೆ ಆದ ಉಮಾಶ್ರೀ ಮೇಡಮ್ ಅವರ ಮನೆ. ನಿಮಗೆ ಉಮಾಶ್ರೀ ಮೇಡಮ್ ಅವರು ಮಾಡಿರುವ ಯಾವ ಮೂವಿ ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಳೆಯ ನಟರ ಮನೆಯಿಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪುಟ್ಟಕ್ಕನ ಮಕ್ಕಳು ಯಾರ್ಯಾರು ನೋಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡಿ.
ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಸೆಲೆಬ್ರಿಟಿ ಮನೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.